ಬೆಳಗಾವಿ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ. ಕುಂದಾನಗರಿಯ ಕಾಳಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನಾನಾ ನೀನಾ ಅನ್ನುವಂಥ ಫೈಟ್ ಏರ್ಪಟ್ಟಿದೆ. ಇದರ ಮಧ್ಯೆ ಎಂಇಎಸ್ ಕೂಡ ರಂಗ ಪ್ರವೇಶ ಮಾಡೋದಕ್ಕೆ ಮುಂದಾಗಿದೆ. ಇದು ಎರಡು ರಾಜಕೀಯ ಪಕ್ಷಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಎಂಇಎಸ್ ಚುನಾವಣಾ ಸ್ಪರ್ಧೆಯ ಹಿಂದೆ ಬೇರೆಯದ್ದೇ ರಣತಂತ್ರ ಇದೆ ಅನ್ನೋದರ ಬಗ್ಗೆ ಚರ್ಚೆ ಶುರುವಾಗಿದೆ. ಬೆಳಗಾವಿ ಲೋಕಸಭಾ ಅಖಾಡಕ್ಕೆ ಎಂಇಎಸ್ ಎಂಟ್ರಿ. ಬಿಜೆಪಿ ಕಾಂಗ್ರೆಸ್ಗೆ ಮರಾಠ ಮತ ವಿಭಜನೆ ಆತಂಕ. ಕುಂದಾನಗರಿ ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆಯ ಕಣ ರಂಗೇರಿದೆ. ಒಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೊಂದೆಡೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭಾರೀ ಕದನವೇ ಏರ್ಪಟ್ಟಿದೆ. ಆದ್ರೀಗ ಬೆಳಗಾವಿ ಸಂಸತ್ ಸಮರದ ಅಖಾಡಕ್ಕೆ ನಾಡದ್ರೋಹಿ ಎಂಇಎಸ್ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಮುಂದಾಗಿದೆ. ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಆತಂಕ ಎದುರಾಗಿದೆ. ಬೆಳಗಾವಿ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಎಂಇಎಸ್ ಎಂಟ್ರಿ ಕೊಡಲು ನಿರ್ಧರಿಸಿದೆ. ಈಗಾಗಲೇ ಚಂದ್ರಕಾಂತ ಕೊಂಡೋಸ್ಕರ್ ಹಾಗೂ ಇನ್ನು ಇಬ್ಬರ ಹೆಸರು ಪ್ರಸ್ತಾಪವಾಗಿದ್ದು, ಇನ್ನೆರಡು ದಿನಗಳಲ್ಲಿ ಎಂಇಎಸ್ ಅಭ್ಯರ್ಥಿ ಹೆಸರು ಫೈನಲ್ ಮಾಡಲಿದೆ. ಬೆಳಗಾವಿ ಗ್ರಾಮೀಣದಲ್ಲಿ ಕಾಂಗ್ರೆಸ್ಗೆ ಬೆಂಬಲವಾಗಿ ಮರಾಠ ಮತದಾರರು ನಿಂತಿದ್ದಾರೆ. ಎಂಇಎಸ್ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಮತ ವಿಭಜನೆ ಆಗುವ ಆತಂಕ ಹೆಚ್ಚಿದೆ. ಮತ್ತೊಂದೆಡೆ ಬಿಜೆಪಿಗೂ ಮರಾಠ ಮತದಾರರು ಗಟ್ಟಿ ಮತ ಬ್ಯಾಂಕ್ ಆಗಿದ್ದು, ಎಂಇಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೂ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಎಂಇಎಸ್ ಚುನಾವಣೆಯಲ್ಲಿ ಯಾರಿಗೆ ದಾಳವಾಗುತ್ತದೆ ಎಂಬುದು ಕುತೂಹಲ ಮೂಡಿದೆ. ಕೇಂದ್ರದ ಗಮನ ಸೆಳೆಯಲು ಎಂಇಎಸ್ ಮಾಸ್ಟರ್ ಪ್ಲಾನ್. ಬೆಳಗಾವಿಯಲ್ಲಿ ಸ್ಪರ್ಧೆಗೆ ಮುಂದಾಗಿರುವ ಎಂಇಎಸ್ನ ಪ್ಲಾನ್ ಬೇರೆಯೇ ಇದೆ. ಗಡಿ ವಿವಾದದಲ್ಲಿ ಕೇಂದ್ರದ ಗಮನ ಸೆಳೆಯಲು ಎಂಇಎಸ್ ಮತ್ತೊಮ್ಮೆ ಪ್ಲಾನ್ ಮಾಡಿಕೊಂಡಿದೆ. ಅದರಂತೆ 1996ರ ಪ್ಲಾನ್ ಮತ್ತೊಮ್ಮೆ ಮುನ್ನೆಲೆಗೆ ತರಲು ಚಿಂತನೆ ನಡೆದಿದೆ. ಹಾಗಾದ್ರೆ 1996ರ ಆ ಪ್ಲಾನ್ ಏನು ಅಂದ್ರೆ, ಗಡಿ ವಿಚಾರ ಇತ್ಯರ್ಥಪಡಿಸುವಲ್ಲಿ ಕೇಂದ್ರ ನಿರ್ಲಕ್ಷ್ಯ ಮಾಡ್ತಿವೆ ಎಂದು ಸಭೆಯಲ್ಲಿ ಎಂಇಎಸ್ ಆರೋಪಿಸಿದ್ದು, 1996ರ ಮಾಸ್ಟರ್ ಪ್ಲಾನ್ ಮತ್ತೊಮ್ಮೆ ಅನುಷ್ಠಾನಕ್ಕೆ ತರಲು ಚಿಂತನೆ ನಡೆಸಿದೆ. ಗಲ್ಲಿಗೊಬ್ಬರಂತೆ ಎಂಇಎಸ್ ಅಭ್ಯರ್ಥಿಗಳನ್ನ ಚುನಾವಣಾ ಕಣಕ್ಕೆ ಇಳಿಸುವಂತೆ ಸಭೆಯಲ್ಲಿ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 1996ರಲ್ಲಿ 452 ಅಭ್ಯರ್ಥಿಗಳನ್ನ ಎಂಇಎಸ್ ಕಣಕ್ಕಿಳಿಸಿತ್ತು. ಚುನಾವಣೆ ಮತಪತ್ರ ಮುದ್ರಣ ಸೇರಿ ಆಯೋಗಕ್ಕೆ ಸವಾಲ್ ಹಾಕಿತ್ತು. ಆಗ ಆಯೋಗ 2 ತಿಂಗಳ ಕಾಲ ಚುನಾವಣೆ ಮುಂದೂಡಿತ್ತು. ಈಗ ಕೇಂದ್ರದ ಗಮನ ಸೆಳೆಯಲು ಇದೇ ಪ್ಲಾನ್ಗೆ ಎಂಇಎಸ್ ಚಿಂತನೆ ನಡೆಸಿದೆ. हे सगळं संपल्याने परत महाराष्ट्र एकीकरण समिती एकत्रितपणे कामाला लागल्याचे चित्र दिसत असताना ಅದೇನೇ ಇರಲಿ, ಈಗಾಗಲೇ ಮಾಜಿ ಸಿಎಂ ಶೆಟ್ಟರ್ ಮತ್ತು ಸಚಿವೆ ಹೆಬ್ಬಾಳ್ಕರ್ ಮಗನ ಸ್ಪರ್ಧೆಯಿಂದ ಬೆಳಗಾವಿಯ ಅಖಾಡ ಕಾವೇರಿದೆ. ರಮೇಶ್ ಜಾರಕಿಹೊಳಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಶೆಟ್ಟರ್ ಬೆನ್ನಿಗೆ ನಿಂತಿದ್ದಾರೆ. ಇದೀಗ ಎಂಇಎಸ್ ಕೂಡ ಬೆಳಗಾವಿಯಲ್ಲಿ ರಂಗ ಪ್ರವೇಶ ಮಾಡಲು ಮುಂದಾಗಿರುವುದು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಶ್ರೀಕಾಂತ್ ಕುಬ್ಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.